ಸ್ನೇಹಿತರೆ, ಸುಮಾರು 7-8 ವರ್ಷದ ಹುಡುಗಿಯ ತಂದೆಯ ಸಾವು ಅವಳ ತೊಡೆಯ ಮೇಲೆಯೇ ಆಗುತ್ತೆ. ಅವರನ್ನ ಕೊಂದಿರೋದು ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಆಗಿರ್ತಾನೆ. ಆತ ಅರೆಸ್ಟ್ ಆದರೂ ಆ ಹುಡುಗಿಯ ತಂದೆಯ ಸಾವಿಗೆ ನ್ಯಾಯ ಸಿಗೋದಿಲ್ಲ. ಆ ನ್ಯಾಯಕ್ಕಾಗಿ ಆಕೆ 15 ವರ್ಷಗಳವರೆಗೂ ಕಾಯ್ತಾಳೆ. ಈ ಸಮಯದಲ್ಲಿ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಇಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇಲ್ಲ, ಬದಲಿಗೆ ಇಬ್ಬರು ಇದ್ದಾರೆ ಎಂದು. ಅದಕ್ಕಾಗಿ ಆಕೆ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ಅಷ್ಟಕ್ಕೂ ಈ ಸೌತ್ ಕೊರಿಯನ್ ಮೂವಿಯಲ್ಲಿ ನಡೆಯೋದೇನು ಗೊತ್ತಾ? ಈ ಮೂವಿಯ ಕ್ಲೈಮ್ಯಾಕ್ಸ್ ಅನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಆ ಹುಡುಗಿ ತನ್ನ ಸಾವಿನ ಮೂಲಕ ತನ್ನ ತಂದೆಯ ಸಾವಿಗೆ ನ್ಯಾಯ ಕೊಡಿಸಲು ಮುಂದಾಗಿರ್ತಾಳೆ. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಕೋರ್ಟ್ ರೂಮ್ ಅನ್ನು ನೋಡ್ತೀವಿ. ಅಲ್ಲಿದ್ದ ಕೈದಿಯಾದ ಕಿಮ್ ಎಂಬ ವ್ಯಕ್ತಿಯ ತೀರ್ಪಿನ ಸಮಯ ಬಂದಿರುತ್ತೆ. ಸ್ನೇಹಿತರೆ, ಈತ 7 ಜನರನ್ನು ಕೊಂದಿದ್ದಾನೆ ಎಂಬ ಆರೋಪವಿರುತ್ತೆ. ಆದರೆ ಯಾವ ಕೊಲೆಗೂ ಸಾಕ್ಷಿ ಇರೋದಿಲ್ಲ. ಒಬ್ಬಳು ಹುಡುಗಿಯನ್ನು ಕೊಂದಿರುವ ಸಾಕ್ಷಿ ಮಾತ್ರ ಇರೋ ಕಾರಣ ಇವನಿಗೆ ಒಂದು ಕೊಲೆಯಿಂದಾಗಿ ಕೇವಲ 15 ವರ್ಷಗಳ ಶಿಕ್ಷೆಯಾಗುತ್ತೆ. ಆ ಜಾಗದಲ್ಲಿ ಅವನಿಂದ ಸತ್ತವರ ಕುಟುಂಬದವರಿರ್ತಾರೆ. ಜಡ್ಜ್ ಇವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿಲ್ಲ ಎಂದು ಎಲ್ಲರೂ ಜೋರಾಗಿ ಅಳಲು ಶುರು ಮಾಡ್ತಾರೆ. ಆ ತೀರ್ಪಿನಿಂದ ಅಲ್ಲಿದ್ದ ಡಿಟೆಕ್ಟಿವ್ ಡಿಯೋಂಗ್ಗೂ ತುಂಬಾ ಬೇಜಾರಾಗುತ್ತೆ. ಅವನನ್ನು ನೋಡಿ ತುಂಬಾ ಕೋಪ ಬರುತ್ತೆ. ನೇರವಾಗಿ ಅವನ ಬಳಿ ಹೋಗಿ ಅವನಿಗೆ ಹೊಡೆಯಲು ಶುರು ಮಾಡ್ತಾನೆ. ಅದೇ ಜಾಗದಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಇರ್ತಾಳೆ. ಅವಳ ತಂದೆಯನ್ನು ಈ ಕಿಮ್ಮೆ ಕೊಂದಿದ್ದಾನೆ ಎಂಬ ಆರೋಪ ಇರುತ್ತೆ. ಆದರೆ ಅವಳಿಗೆ ನ್ಯಾಯ ಸಿಗೋದಿಲ್ಲ. ಆಗ ನಮಗೆ ಆ ಹುಡುಗಿಯ ತಂದೆಯ ಸಾವು ಯಾವ ರೀತಿ ಆಯಿತು ಎಂದು ತೋರಿಸ್ತಾರೆ. ಸ್ನೇಹಿತರೆ, ಅವಳ ತಂದೆಯೂ ಕೂಡ ಡಿಟೆಕ್ಟಿವ್ ಆಗಿರ್ತಾನೆ. ಸಿಟಿಯಲ್ಲಿ ನಡೆಯುತ್ತಿರುವ ಸಾಲು ಸಾಲು ಕೊಲೆಗಳನ್ನು ಮಾಡುತ್ತಿರೋದು ಯಾರು ಎಂಬ ಇನ್ವೆಸ್ಟಿಗೇಷನ್ನಲ್ಲಿ ಭಾಗಿಯಾಗಿರ್ತಾನೆ. ಹೀಗೆ ಕೆಲಸ ಮುಗಿಸಿ ಟ್ಯಾಕ್ಸಿಯಲ್ಲಿ ಮನೆಗೆ ಬರ್ತಾನೆ. ಆ ಟ್ಯಾಕ್ಸಿಯಿಂದ ಇಳಿಯುವಾಗ ಅವನನ್ನು ಯಾರೋ ಟಚ್ ಮಾಡ್ತಾರೆ. ನಂತರ ಡಿಟೆಕ್ಟಿವ್ ಸ್ವಲ್ಪ ಮುಂದೆ ಹೋಗ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಂದು. ಸ್ನೇಹಿತರೆ, ಆ ರೀತಿ ಟಚ್ ಮಾಡಿದ ವ್ಯಕ್ತಿ ಕಿಮ್ ಆಗಿರ್ತಾನೆ. ಆತ ಆ ಡಿಟೆಕ್ಟಿವ್ ಕತ್ತಿಗೆ ಚಾಕುವಿನಿಂದ ಚುಚ್ಚಿರ್ತಾನೆ. ಹೀಗೆ ಅವನ ಕತ್ತಿನಲ್ಲಿ ಅತಿಯಾದ ರಕ್ತ ಹೋಗಲು ಶುರುವಾಗುತ್ತೆ. ತುಂಬಾ ಕಷ್ಟಪಟ್ಟು ತನ್ನ ಮನೆಗೆ ಬರ್ತಾನೆ. ಅವನ ಮಗಳು ಮಲಗಿರುವುದನ್ನು ನೋಡಿ ಅವಳನ್ನೇ ನೋಡುತ್ತಾ ಅವಳ ಹೆಸರನ್ನು ಕೂಗುತ್ತಾ ಆತ ಸತ್ತೋಗ್ತಾನೆ. ಅವನ ಮಾತಿನಿಂದ ನಮಗೆ ಗೊತ್ತಾಗುತ್ತೆ ಆ ಹುಡುಗಿಯ ಹೆಸರು ಹೀಜು ಎಂದು. ಸ್ನೇಹಿತರೆ, ಡಿಟೆಕ್ಟಿವ್ ಡಿಯೋಂಗ್ ಹಾಗೂ ಹೀಜುನ ತಂದೆ ಇಬ್ಬರು ಫ್ರೆಂಡ್ಸ್ಗಳಾಗಿರ್ತಾರೆ. ಆತ ಅವರ ಮನೆಗೆ ಬಂದಾಗ ತನ್ನ ತಂದೆಯ ಶವವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿರುವ ಹೀಜು ಕಾಣ್ತಾಳೆ. ಇದನ್ನೆಲ್ಲ ನೋಡಿದ ಅವನಿಗೆ ತುಂಬಾ ದುಃಖವಾಗುತ್ತೆ. ತುಂಬಾ ಕಷ್ಟಪಟ್ಟು ಈ ಕೊಲೆಯನ್ನ ಮಾಡಿದ್ದು ಯಾರು ಎಂದು ಕಂಡುಹಿಡಿದು ಕಿಮ್ನನ್ನು ಅರೆಸ್ಟ್ ಮಾಡ್ತಾನೆ. ನಂತರ ನಡೆಯುವ ಇನ್ವೆಸ್ಟಿಗೇಷನ್ ನಿಂದ ಗೊತ್ತಾಗುತ್ತೆ ಈ ಕಿಮ್ ಕಾರಣವಿಲ್ಲದೆ ಕೊಲೆಗಳನ್ನು ಮಾಡುವ ಸೀರಿಯಲ್ ಸೈಕೋ ಕಿಲ್ಲರ್ ಎಂದು. ಆದರೆ ಅವನು ಮಾಡಿರುವ ಕೊಲೆಗಳಿಗೆ ಸರಿಯಾದ ಸಾಕ್ಷಿಗಳು ಇಲ್ಲದ ಕಾರಣ ಅವನಿಗೆ ಸರಿಯಾದ ಶಿಕ್ಷೆ ಕೂಡ ಆಗೋದಿಲ್ಲ. ಹೀಜುಗೆ ತಾಯಿ ಇರೋದಿಲ್ಲ. ಆಕೆ ಬೇರೆಯವನನ್ನು ಮದುವೆ ಮಾಡಿಕೊಂಡು ಹೊರಟೋಗಿರ್ತಾಳೆ. ಅವಳಿಗೆ ಇದ್ದಿದ್ದು ತಂದೆ ಮಾತ್ರ. ಆದರೆ ಅವನ ಸಾವು ಕೂಡ ಆಗಿದೆ. ಆ ಸಾವಿಗೆ ನ್ಯಾಯ ಕೂಡ ಸಿಗದಂತೆ ಆಗಿರುತ್ತೆ. ಈ ರೀತಿ ಅನಾಥೆಯಾಗುವ ಹೀಜುನ ಜವಾಬ್ದಾರಿಯನ್ನು ಡಿಯೋಂಗ್ ತೆಗೆದುಕೊಳ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 15 ವರ್ಷಗಳ ನಂತರ. ಕಿಮ್ ಜೈಲಿನಿಂದ ರಿಲೀಸ್ ಆಗ್ತಾನೆ. ಅವನಿಗೆ ಅವಮಾನ ಮಾಡಿ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತೀನಿ ಎಂಬ ಮಾತನ್ನು ಹೇಳಿ ಡಿಯೋಂಗ್ ಅವನನ್ನು ಬರ ಮಾಡಿಕೊಳ್ತಾನೆ. ಆಗ ನಮಗೆ ದೊಡ್ಡವಳಾಗಿರುವ ಹೀಜು ಕಾಣ್ತಾಳೆ. ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವವನ್ನು ಬೆಳೆಸಿಕೊಂಡಿರ್ತಾಳೆ. ಪ್ರತಿದಿನ ಒಂದು ಬಿಲ್ಡಿಂಗ್ನ ಮೇಲೆ ಕುಳಿತುಕೊಂಡು ಒಂದು ಮನೆಯಲ್ಲಿರುವ ತನ್ನ ತಾಯಿಯನ್ನು ನೋಡೋದು ಎಂದರೆ ಅವಳಿಗೆ ತುಂಬಾ ಇಷ್ಟವಾದ ಕೆಲಸವಾಗಿರುತ್ತೆ. ಆದರೆ ಆಕೆಯ 2ನೇ ಗಂಡ ಅವಳಿಗೆ ಪ್ರತಿದಿನ ಟಾರ್ಚರ್ ಮಾಡುತ್ತಿರೋದು ಹೀಜುಗೆ ಇಷ್ಟವಾಗುತ್ತಿರಲ್ಲ. ನಂತರ ಅಲ್ಲಿಂದ ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿಯೇ ಕ್ಲೀನಿಂಗ್ ಕೆಲಸ ಮಾಡಲು ಮುಂದಾಗ್ತಾಳೆ.
ಅಲ್ಲಿಯೇ ಇರುವ ಡಿಟೆಕ್ಟಿವ್ ಡಿಯೋಂಗ್ ಎಲ್ಲರ ಸ್ಯಾಲರಿಯಲ್ಲಿ ಎಲ್ಲರಿಂದ $10 ತೆಗೆದುಕೊಳ್ತಾನೆ. ಅದನ್ನೆಲ್ಲ ಒಟ್ಟು ಮಾಡಿ ಹೀಜುಗೆ ಸ್ಯಾಲರಿಯ ರೂಪದಲ್ಲಿ ಕೊಡ್ತಾನೆ. ಆ ದುಡ್ಡಿನಿಂದಲೇ ಹೀಜು ಜೀವನವನ್ನ ನಡೆಸುತ್ತಿರುತ್ತಾಳೆ. ಹೀಜು ಎಂದರೆ ಆ ಸ್ಟೇಷನ್ನಲ್ಲಿರುವ ಎಲ್ಲ ಆಫೀಸರ್ಸ್ಗಳಿಗೂ ತುಂಬಾ ಇಷ್ಟವಿರುತ್ತೆ. ಅವಳಿಗೆ ಯಾವ ರೀತಿಯಲ್ಲಿಯೂ ನೋವಾಗದಂತೆ ಅವರೆಲ್ಲ ನೋಡಿಕೊಳ್ಳುತ್ತಿರುತ್ತಾರೆ. ನಂತರ ಇಬ್ಬರು ಡಿಟೆಕ್ಟಿವ್ಗಳು ಕಾರ್ನಲ್ಲಿ ಮಾತಾಡುತ್ತಿರುತ್ತಾರೆ. ಅವರ ಮಾತಿನಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಈ ಕಿಮ್ ಹಲವಾರು ಕೊಲೆಗಳನ್ನು ತುಂಬಾ ಭೀಕರವಾಗಿ ಮಾಡಿದ್ದಾನೆ. ಅವರ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸುತ್ತಿದ್ದ, ಚೀಲದಿಂದ ಜನರ ಉಸಿರುಗಟ್ಟಿಸಿ ನಂತರ ನಾಯಿಗಳ ಕಾಲರ್ ಚೈನ್ ಅನ್ನು ಹಾಕಿ ಅವರನ್ನು ನೇತಾಕುತ್ತಿದ್ದ. ಇದೇ ರೀತಿ ಹಲವಾರು ಜನರನ್ನು ಕಾರಣವಿಲ್ಲದೆ ಸಾಯಿಸಿದ್ದಾನೆ. ಅವರು ಸತ್ತ ಜಾಗದ ಸಿಸಿ ಕ್ಯಾಮೆರಾಗಳಲ್ಲಿ ಈ ಕಿಮ್ ಕ್ಯಾಪ್ಚರ್ ಆಗಿದ್ದಾನೆ. ಅದೇ ಆಧಾರದ ಮೇಲೆ ಅವನನ್ನು ಅರೆಸ್ಟ್ ಮಾಡಲಾಯಿತು. ಆದರೆ ಸರಿಯಾದ ಸಾಕ್ಷಿಗಳು ಸಿಗಲಿಲ್ಲ ಎಂದು ಅವರು ಮಾತಾಡುತ್ತಿರುತ್ತಾರೆ. ಇತ್ತ ಕಿಮ್ ಒಂದು ಹೋಟೆಲ್ನಲ್ಲಿರ್ತಾನೆ. ಅಲ್ಲಿಗೊಬ್ಬಳು ಕಾಲ್ ಗರ್ಲ್ ಅನ್ನು ಕರೆಸಿಕೊಳ್ತಾನೆ. ಅವಳನ್ನು ಕೂಡ ಅದೇ ರೀತಿಯಾಗಿ ಕೊಲ್ಲಲು ಮುಂದಾಗ್ತಾನೆ. ಆದರೆ ಈಗ ತಾನೇ ಜೈಲಿನಿಂದ ಬಂದಿರುವ ಕಾರಣ ಅವಳನ್ನು ಆತ ಸಾಯಿಸೋದಿಲ್ಲ. ಅವಳನ್ನು ಹಾಗೆ ಜೀವಂತವಾಗಿ ಬಿಟ್ಟು ಕಳಿಸ್ತಾನೆ. ಈ ಸಮಯದಲ್ಲಿ ಅವಳನ್ನು ಕರೆದುಕೊಂಡು ಹೋಗಲು ಒಬ್ಬ ವ್ಯಕ್ತಿ ಬರ್ತಾನೆ. ಅವಳನ್ನು ಕಾರ್ನಲ್ಲಿಯೇ ಇರಿಸಿ ಆತ ಯೂರಿನ್ ಪಾಸ್ ಮಾಡಲು ಒಂದು ಜಾಗಕ್ಕೆ ಹೋಗ್ತಾನೆ. ಆ ಜಾಗಕ್ಕೆ ಹೋದಾಗ ಅಲ್ಲಿಗೆ ಬರುವ ಮಿನ್ಸು ಎಂಬ ವ್ಯಕ್ತಿ ಒಂದು ಸರ್ಜಿಕಲ್ ಬ್ಲೇಡ್ನಿಂದ ಅವನ ಕತ್ತನ್ನು ಕೊಯ್ದು ಆ ಜಾಗದಲ್ಲಿಯೇ ಅವನನ್ನ ಸಾಯಿಸ್ತಾನೆ. ಅದು ಕೂಡ ಸೆಕೆಂಡ್ನಲ್ಲಿ. ನಂತರ ಕಾರ್ನ ಒಳಗಿದ್ದ ಆ ಕಾಲ್ ಗರ್ಲ್ ಅನ್ನು ಕೂಡ ತುಂಬಾ ಭೀಕರವಾಗಿ ಸಾಯಿಸಿ ಅಲ್ಲಿಂದ ಹೊರಟೋಗ್ತಾನೆ. ಈ ವ್ಯಕ್ತಿ ಈ ರೀತಿ ಮಾಡಿದ ಕಾರಣ ಏನೆಂದರೆ, ಈ 2 ಕೊಲೆಗಳ ಅಪವಾದ ಕಿಮ್ನ ಮೇಲೆ ಬರಲಿ ಎಂದು. ಇದನ್ನೆಲ್ಲ ಹೀಜು ನೋಡುತ್ತಿರುತ್ತಾಳೆ. ಈ ವ್ಯಕ್ತಿ ಯಾರು ಎಂದು ತುಂಬಾ ತಲೆ ಕೆಡಿಸಿಕೊಂಡು ತನ್ನ ಮನೆಗೋಗ್ತಾಳೆ. ನೋಡಿದರೆ ಅವಳ ಮನೆಯ ಫ್ಲೋರ್ನ ತುಂಬ ಹಲವಾರು ಕಿಮ್ಗೆ ಸಂಬಂಧಪಟ್ಟ ಆರ್ಟಿಕಲ್ಗಳಿರುತ್ತೆ. ತುಂಬ ನೋಟ್ಸ್ಗಳನ್ನು ಬರೆದು ವಾಲ್ನ ತುಂಬ ಅಂಟಿಸಿರ್ತಾಳೆ. ಏಕೆಂದರೆ ಕಿಮ್ನನ್ನು ಹೇಗಾದರೂ ಮಾಡಿ ಅರೆಸ್ಟ್ ಮಾಡಿಸಿ ಅವನ ತಪ್ಪಿಗೆ ಶಿಕ್ಷೆ ಕೊಡಿಸಬೇಕು ಎಂದು, ಹಾಗೆಯೇ ತನ್ನ ತಂದೆಯ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಹೀಜು ಪ್ರಯತ್ನ ಪಡುತ್ತಿರುತ್ತಾಳೆ. ಈ 2 ಕೊಲೆಗಳು ಕಿಮ್ ಇರುವ ಹೋಟೆಲ್ನ ಬಳಿಯೇ ಆಗಿರುವ ಕಾರಣ ಇವನೇ ಈ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರಿಗೆ ಅನುಮಾನ ಬರುತ್ತೆ. ಹಾಗಾಗಿ ಅವನನ್ನ ವಿಚಾರಣೆಗಾಗಿ ಸ್ಟೇಷನ್ಗೆ ಕರೆಸ್ತಾರೆ. ಆದರೆ ಆ ದಿನ ರಾತ್ರಿ ಕಿಮ್ ಹೋಟೆಲ್ನಿಂದ ಹೊರಗೆ ಬರದೇ ಇರುವ ಕಾರಣ ಅವನನ್ನು ಅರೆಸ್ಟ್ ಮಾಡಲು ಆಗೋದಿಲ್ಲ. ಅವನನ್ನ ಬಿಟ್ಟು ಕಳಿಸ್ತಾರೆ. ಹೀಗೆ ಅವನು ಹೋಗುವಾಗ ಎದುರಿಗೆ ಬಂದ ಹೀಜುಗೆ ಗುದ್ದಿ ಬಿಡ್ತಾನೆ. ಅದರಿಂದ ಹೀಜು ಕೆಳಗೆ ಬೀಳ್ತಾಳೆ. ಆಗ ಕಿಮ್ ಅವಳ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ. ನಂತರ ಆತ ಅಲ್ಲಿಂದ ಹೊರಟೋಗ್ತಾನೆ. ಆಗ ಹೀಜುಗೆ ಅತಿಯಾದ ಕೋಪ ಬರುತ್ತೆ. ತನ್ನ ತಂದೆಯನ್ನು ಕೊಂದ ವ್ಯಕ್ತಿಯ ಕೈಯನ್ನು ನಾನು ಮುಟ್ಟಿದೆ ಎಂದು ತುಂಬ ಕೋಪದಿಂದ ಕೈಯನ್ನು ತೊಳೆದುಕೊಳ್ತಾಳೆ. ಅವನನ್ನು ಯಾವ ರೀತಿ ಪುನಃ ಅರೆಸ್ಟ್ ಮಾಡಿಸಬೇಕೆಂದು ತುಂಬ ರೀತಿಯ ಪ್ರಯತ್ನಗಳನ್ನ ಮಾಡುತ್ತಿರುತ್ತಾಳೆ. ಆದರೆ ಯಾವುದು ಕೂಡ ಯೂಸ್ ಆಗುತ್ತಿರಲ್ಲ. ಈ ಸಮಯದಲ್ಲಿ ಹೀಜುಗೆ ತನ್ನ ತಾಯಿಯನ್ನು ನೋಡಬೇಕು ಎನಿಸಿ ಅವಳಿರುವ ಮನೆಗೋಗ್ತಾಳೆ. ಹೋಗಿ ನೋಡಿದರೆ ಅವಳ ಗಂಡ ಅವಳಿಗೆ ಅತಿಯಾಗಿ ಹೊಡೆದು ಟಾರ್ಚರ್ ಮಾಡುತ್ತಿರುತ್ತಾನೆ. ಅದನ್ನು ನೋಡಿದ ಹೀಜುಗೆ ದುಃಖದ ಜೊತೆಗೆ ತುಂಬ ಕೋಪ ಬರುತ್ತೆ. ಆ ವ್ಯಕ್ತಿ ಹೊರಗಡೆ ಬಂದಾಗ ಅವನ ಜೊತೆ ಜಗಳ ಮಾಡ್ತಾಳೆ. ಸಿಕ್ಕ ಒಂದು ಕಲ್ಲನ್ನು ಎತ್ತಿಕೊಂಡು ಅವನ ಮುಖಕ್ಕೆ ಒಂದೇ ಸಮನೆ ಹೊಡೆದು ಅವನನ್ನ ಸಾಯಿಸಿ ಬಿಡ್ತಾಳೆ. ನಂತರ ಅವನ ಶವವನ್ನು ಎಳೆದುಕೊಂಡು ಹೋಗಿ ಕಿಮ್ ಯಾವಾಗಲೂ ಜಾಗಿಂಗ್ ಮಾಡುವ ಪಾರ್ಕ್ನಲ್ಲಿ ಬಿಸಾಕ್ತಾಳೆ. ಏಕೆಂದರೆ ಈ ಕೊಲೆಯ ಅಪವಾದ ಕೂಡ ಕಿಮ್ನ ಮೇಲೆ ಬರಲಿ ಎಂದು. ಹೀಗೆ ಕಿಮ್ ಜಾಗಿಂಗ್ ಮಾಡುತ್ತಾ ಆ ಪಾರ್ಕ್ಗೆ ಬಂದಾಗ ಒಂದು ಕಡೆ ಜನರೆಲ್ಲ ನಿಂತಿರ್ತಾರೆ. ಏನೆಂದು ನೋಡಿದರೆ ಹೀಜು ಸಾಯಿಸಿದ ವ್ಯಕ್ತಿಯ ಶವ ಆ ಜಾಗದಲ್ಲಿ ಇರುತ್ತೆ. ಅಲ್ಲಿಯೇ ಅವನಿಗೆ ಯಾರೋ ನನ್ನನ್ನು ವಾಚ್ ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತೆ. ಅವರನ್ನು ಚೇಸ್ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವನನ್ನು ಹಿಡಿಯಲು ಸಾಧ್ಯವಾಗಲ್ಲ. ಆ ವ್ಯಕ್ತಿ ಯಾರಿರಬಹುದು ಎಂದು ಕಿಮ್ ಯೋಚನೆ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಅದು ಹೀಜು ಎಂದು. ಇತ್ತ ಡಿಟೆಕ್ಟಿವ್ ಡಿಯೋಂಗ್ಗೆ ಪಾರ್ಕ್ನಲ್ಲಿ ಸಿಕ್ಕ ಶವವನ್ನು ಕೂಡ ಕೊಲೆ ಮಾಡಿರೋದು ಕಿಮ್ಮೆ ಎಂಬ ಅನುಮಾನವಿರುತ್ತೆ. ಹಾಗಾಗಿ ಅವನು ಕಿಮ್ನನ್ನು ಅರೆಸ್ಟ್ ಮಾಡಲು ತನ್ನ ಹೆಡ್ ಬಳಿ ಅರೆಸ್ಟ್ ವಾರೆಂಟ್ ಕೇಳ್ತಾನೆ. ಆದರೆ ಆತ ಕೊಡೋದಿಲ್ಲ. ಏಕೆಂದರೆ ಕಿಮ್ ಈ ಕೊಲೆಯನ್ನು ಮಾಡಿದ್ದಾನೆ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇರೋದಿಲ್ಲ. ಇತ್ತ ಮಿನ್ಸು ಕಿಮ್ನನ್ನು ಸಾಯಿಸೋದಕ್ಕೆ ಅವನ ಹೋಟೆಲ್ಗೆ ಹೋಗ್ತಾನೆ. ಅವನಿರುವ ರೂಮನ್ನು ಪತ್ತೆ ಮಾಡಿ
ಹೇಗೋ ಡೋರನ್ನು ಓಪನ್ ಮಾಡ್ತಾನೆ. ನಂತರ ಚಾಕುವಿನಿಂದ ಅವನನ್ನು ಕೊಲ್ಲೋದಕ್ಕೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಕಿಮ್ ಬಾತ್ರೂಮ್ನಲ್ಲಿದ್ದಾನೆ ಎಂದು. ಆಗ ನಮಗೆ ತಿಳಿಯುತ್ತೆ ಮಿನ್ಸು ತನ್ನ ರೂಮ್ಗೆ ಬಂದಿರೋದು ಕಿಮ್ಗೆ ಗೊತ್ತಿದೆ ಎಂದು. ಅವನ ಜೊತೆ ಫೈಟ್ ಮಾಡಲು ಚಾಕು ಹಿಡಿದು ತಯಾರಾಗಿರ್ತಾನೆ. ಆಗ ಮಿನ್ಸು ಬಾಗಿಲನ್ನ ತೆಗೆಯಲು ಹೋದಾಗ ಅವನ ಕೈಗೆ ಚಾಕುವಿನಿಂದ ಚುಚ್ಚುತ್ತಾನೆ. ಆದರೆ ಮಿನ್ಸು ತನ್ನ ನೋವನ್ನು ತೋರಿಸೋದಿಲ್ಲ, ಏನು ಕೂಡ ಹಾಗೆ ಇಲ್ಲವೆಂಬಂತೆ ಸುಮ್ಮನಿರ್ತಾನೆ. ಆಗ ಕಿಮ್ ಅವನನ್ನ ಸಾಯಿಸೋಕೆ ಮತ್ತೆ ಪ್ರಯತ್ನ ಪಡ್ತಾನೆ, ಆದರೂ ಆಗಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಡಿಟೆಕ್ಟಿವ್ ಬರ್ತಾನೆ, ಏಕೆಂದರೆ ಈ ಸಮಯದಲ್ಲಿ ಕಿಮ್ ಏನು ಮಾಡುತ್ತಿದ್ದಾನೆ ಎಂದು ಚೆಕ್ ಮಾಡಲು. ಆಗ ಮಿನ್ಸು ಅವನಿಗೆ ಗೊತ್ತಾಗದಂತೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇತ್ತ ಹೀಜು ತನ್ನ ತಾಯಿಯನ್ನು ನಾನು ಈ ಬಾರಿಯಾದರೂ ಮಾತಾಡಿಸಲೇಬೇಕೆಂದು ಅವಳಿರುವ ಮನೆಗೋಗ್ತಾಳೆ. ಹೋಗಿ ನೋಡಿದರೆ ಆಕೆ ತನ್ನ ಮಗಳ ಫೋಟೋವನ್ನು, ಅಂದರೆ ಚಿಕ್ಕ ವಯಸ್ಸಿನ ಹೀಜು ಫೋಟೋವನ್ನ ಹಿಡಿದುಕೊಂಡು ಪಾಯ್ಸನ್ ತೆಗೆದುಕೊಂಡು ಸತ್ತು ಹೋಗಿರ್ತಾಳೆ. ಆಗ ಹೀಜುಗೆ ತುಂಬಾ ದುಃಖವಾಗುತ್ತೆ. ಒಂದು ಮಾತನ್ನು ಹೇಳದೆ ಯಾಕೆ ಹೊರಟೋದೆ ಎಂದು ತನ್ನ ಅಮ್ಮನಿಗೆ ಕೇಳ್ತಾಳೆ. ಆದರೆ ಅವಳಿಂದ ಯಾವುದೇ ಉತ್ತರ ಸಿಗೋದೇ ಇಲ್ಲ. ನಂತರ ಮನೆಗೆ ಬರುವ ಹೀಜು ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಕಿಮ್ ಕೇಸನ್ನು ಸ್ಟಡಿ ಮಾಡಲು ಕೋರ್ತಾಳೆ. ಈ ಸಮಯದಲ್ಲಿ ಅವಳು ಕೊಲೆಯಲ್ಲಿ ಆಗುತ್ತಿರುವ 2 ರೀತಿಯ ಪ್ಯಾಟರ್ನ್ಗಳನ್ನು ನೋಟಿಸ್ ಮಾಡ್ತಾಳೆ. ಮೊದಲ ಪ್ಯಾಟರ್ನ್ ಜನರನ್ನು ಸ್ಟ್ಯಾಬ್ ಮಾಡಿ ಕೊಲ್ಲೋದು, ಅಂದರೆ ಚಾಕುವಿನಿಂದ ಚುಚ್ಚೋದು. ಎರಡನೇ ಪ್ಯಾಟರ್ನ್ ಕಟ್ ಮಾರ್ಕ್ನಿಂದಲೇ ಜನರನ್ನು ಕೊಲ್ಲೋದು. ಈ 2 ರೀತಿಯ ಕೊಲೆಗಳು ತುಂಬಾ ವಿಭಿನ್ನವಾಗಿ ನಡೆದಿರುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇಲ್ಲಿ ಇಬ್ಬರು ಸೈಕೋ ಸೀರಿಯಲ್ ಕಿಲ್ಲರ್ಸ್ ಇದ್ದಾರೆ ಎಂದು. ಸ್ನೇಹಿತರೆ, ಆ ಇಬ್ಬರು ಸೈಕೋ ಕಿಲ್ಲರ್ಸ್ ಬೇರಾರೂ ಅಲ್ಲ, ಅವರು ಕಿಮ್ ಹಾಗೂ ಮಿನ್ಸು ಆಗಿರ್ತಾರೆ. ಇವರಿಬ್ಬರೂ ಕೂಡ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಚಿಕ್ಕ ವಯಸ್ಸಿನಿಂದಲೂ ಕೊಲ್ಲೋದು ಎಂದರೆ ಇವರಿಗೆ ತುಂಬಾ ಇಷ್ಟವಿರುತ್ತೆ. ಮೊದಲು ಇವರು ನಾಯಿಗಳನ್ನು, ಸಿಗೋ ಪ್ರಾಣಿಗಳನ್ನೆಲ್ಲ ಸಾಯಿಸುತ್ತಿದ್ದರು. ಕಿಮ್ಗೆ ಸ್ಟ್ಯಾಬ್ ಮಾಡಿ ಕೊಲ್ಲೋದು ಇಷ್ಟವಾಗಿದ್ದರೆ ಮಿನ್ಸುಗೆ ಕಟ್ ಮಾರ್ಕ್ನಿಂದ ಕೊಲ್ಲೋದು ಎಂದರೆ ಇಷ್ಟವಿರುತ್ತೆ. ಇಬ್ಬರು ಕೂಡ ಒಂದು ಹುಡುಗಿಯನ್ನೇ ಪ್ರೀತಿ ಮಾಡ್ತಾರೆ. ಆಗ ಕಿಮ್ ಆ ಹುಡುಗಿಯನ್ನು ಯಾವುದೋ ಕಾರಣದಿಂದ ಸಾಯಿಸಿ ಬಿಡ್ತಾನೆ. ಅವಳನ್ನು ಸಾಯಿಸಿದ್ದು ಮಿನ್ಸುಗೆ ಇಷ್ಟವಾಗಲ್ಲ. ಆಗ ಅವನು ಹೇಗಾದರೂ ಮಾಡಿ ಕಿಮ್ಗೆ ಶಿಕ್ಷೆ ಕೊಡಿಸಲೇಬೇಕೆಂದು ನಿರ್ಧಾರ ಮಾಡ್ತಾನೆ. ಕಿಮ್ನ ಕಾಂಟ್ಯಾಕ್ಟ್ನಲ್ಲಿ ಬರುವ ಜನರನ್ನೆಲ್ಲ ಸಾಯಿಸಿ ಆ ಅಪವಾದವನ್ನು ಅವನ ಮೇಲೆ ಬರುವಂತೆ ಮಾಡುತ್ತಿರುತ್ತಾನೆ. ಆ ಗಂಧ ಮಾತ್ರಕ್ಕೆ ಕಿಮ್ ಇನ್ನೋಸೆಂಟ್ ವ್ಯಕ್ತಿಯಲ್ಲ. ಕೋರ್ಟ್ನಲ್ಲಿ ಹೇಳಿರೋದು ಈತ 7 ಕೊಲೆಗಳನ್ನು ಮಾಡಿದ್ದಾನೆ ಎಂದು. ನಿಜ ಏನೆಂದರೆ ಈತ 7ಕ್ಕಿಂತ ಹೆಚ್ಚು ಕೊಲೆಗಳನ್ನು ಮಾಡಿರ್ತಾನೆ. ಈತ ಹೀಜು ಹೇಗೋ ಮಾಡಿ ಮಿನ್ಸು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ತಾಳೆ. ನಂತರ ಒಂದು ಸ್ಟೋರ್ಗೆ ಹೋಗಿ ಚೈನ್ ಇರುವ ಡಾಗ್ ಕಾಲರ್ ಅನ್ನು ತೆಗೆದುಕೊಳ್ತಾಳೆ. ನಂತರ ಅವನ ಮನೆಯನ್ನು ಪತ್ತೆ ಮಾಡಿ ಆ ಮನೆಗೆ ಒಂದು ಟ್ರಕ್ನ ತುಂಬಾ ಖಾಲಿ ಇರುವ ಬಿಯರ್ ಬಾಟಲ್ಗಳನ್ನ ತೆಗೆದುಕೊಂಡು ಹೋಗ್ತಾಳೆ. ಹೀಗೆ ರಾತ್ರಿಯಾಗುತ್ತೆ. ಆಗ ಆ ಮನೆಗೆ ಮಿನ್ಸು ಬರ್ತಾನೆ. ಲೈಟ್ ಆನ್ ಮಾಡಿದರೆ ಮನೆಯಲ್ಲಿ ಪವರ್ ಇರೋದಿಲ್ಲ. ಹೀಗೆ ಮುಂದೆ ಬಂದಾಗ ಅವನು ಗಾಜಿನ ಚೂರಿನ ಮೇಲೆ ಕಾಲಿಡ್ತಾನೆ. ಆ ಗಾಜು ಅವನ ಕಾಲಿಗೆಲ್ಲ ಚುಚ್ಚಿಕೊಳ್ಳುತ್ತೆ. ಆಗ ಅವನಿಗೆ ಅಲ್ಲಿಯೇ ಇರುವ ಹೀಜು ಕಾಣ್ತಾಳೆ. ಆಕೆ ಮನೆಯ ತುಂಬ ಬಿಯರ್ ಬಾಟಲ್ನ ಗ್ಲಾಸ್ನಿಂದಲೇ ಒಂದು ದೊಡ್ಡ ಟ್ರ್ಯಾಪ್ ಅನ್ನು ರೆಡಿ ಮಾಡಿರ್ತಾಳೆ. ಹಾಗೆ ಆ ಗಾಜಿನ ಮಧ್ಯೆ ನೀರನ್ನು ಹಾಕಿರ್ತಾಳೆ. ಆಗ ಮಿನ್ಸು ನೀನು ಯಾರು ಎಂದಾಗ ಸಮಯ ವ್ಯರ್ಥ ಮಾಡದ ಹೀಜು ಕರೆಂಟ್ ವೈರನ್ನು ನೀರಿರುವ ಆ ಗಾಜಿನ ಮೇಲೆ ಹಾಕ್ತಾಳೆ. ಆಗ ಮಿನ್ಸುಗೆ ಕರೆಂಟ್ ಶಾಕ್ ಹೊಡೆದು ಆ ಗಾಜಿನ ಮೇಲೆ ಬೀಳ್ತಾನೆ. ಅವನ ದೇಹದ ಒಳಗೆ ಆ ಬಾಟಲ್ನ ಪೀಸ್ಗಳೆಲ್ಲ ಚುಚ್ಚಿಕೊಳ್ಳುತ್ತೆ. ರಕ್ತ ಹೋಗಿ ಆತ ಅತಿಯಾದ ನೋವಿನಿಂದ ಸತ್ತೋಗ್ತಾನೆ. ಆಗ ಹೀಜು ಈ ಕೊಲೆಯು ಕಿಮ್ನ ಮೇಲೆ ಬರಬೇಕೆಂದು ಆ ಶವವನ್ನ ಪ್ಲಾಸ್ಟಿಕ್ ಕವರ್ನಿಂದ ಸುತ್ತಿ ಕಿಮ್ ವ್ಯಕ್ತಿಗಳನ್ನ ಯಾವ ರೀತಿ ಸಾಯಿಸುತ್ತಿದ್ದ ಅದೇ ರೀತಿಯಲ್ಲಿ ಅವನ ಕತ್ತಿಗೆ ಆ ಕಾಲರ್ ಅನ್ನು ಹಾಕ್ತಾಳೆ. ನಂತರ ತುಂಬಾ ಬುದ್ಧಿ ಉಪಯೋಗಿಸಿ ಅವನ ಶವವನ್ನು ಅವನಿರುವ ರೂಮ್ಗೆ ಎಳೆದುಕೊಂಡು ಹೋಗ್ತಾಳೆ. ಆಗ ಅಲ್ಲಿಗೆ ಕಿಮ್ ಬರ್ತಾನೆ. ಮಿನ್ಸು ಶವವನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಯೇ ಇದ್ದ ಹೀಜು ಹಿಂದೆಯಿಂದ ಬಂದು ಕಿಮ್ನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಒಂದು ಚಿಕ್ಕ ಚಾಕುವಿನಿಂದ ಅವನ 3ನೇ ಪಕ್ಕೆಲುಬಿಗೆ ಚುಚ್ಚುತ್ತಾಳೆ. ಅದರಿಂದ ಕಿಮ್ಗೆ ಅಲುಗಾಡಲು ಕೂಡ ಸಾಧ್ಯವಾಗಲ್ಲ. ಆಗ ನೀನು ಯಾರೆಂದು ಕೇಳ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ನಿನ್ನ ಬಗ್ಗೆ ಯೋಚಿಸುತ್ತಿರುವ ಹುಡುಗಿ ಎಂದಾಗ ಕಿಮ್ ಹೇಳ್ತಾನೆ, ಬೇಕಾದರೆ ನೀನು ನನ್ನನ್ನು ಕೊಲ್ಲು ಎಂದು. ಆಗ ಹೀಜು ನೀನು ಸತ್ತರೆ ಸತ್ಯವು ಕೂಡ ಸಮಾಧಿಯಾಗುತ್ತೆ.
ಸತ್ಯ ಜನರಿಗೆ ಗೊತ್ತಾಗಬೇಕು, ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂದು ಅವನ ಕತ್ತಿಗೆ ಅದೇ ಕಾಲರ್ ಚೈನಿಂದ ಸುತ್ತಿ ಪ್ರಜ್ಞೆ ತಪ್ಪಿಸ್ತಾಳೆ. ನಂತರ ಪೊಲೀಸರಿಗೆ ಫೋನ್ ಮಾಡಿ ಬರಲು ಹೋಗಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಆದ ಸೈರನ್ನ ಶಬ್ದದಿಂದ ಕಿಮ್ಗೆ ಎಚ್ಚರವಾಗುತ್ತೆ. ಇತ್ತ ಡಿಟೆಕ್ಟಿವ್ ಡಿಯೋಂಗ್ನ ಟೀಮ್ ಆ ರೂಮ್ಗೆ ಬರುತ್ತೆ. ಬಂದು ನೋಡಿದರೆ ಆ ಜಾಗದಲ್ಲಿ ಇರುವ ಮಿನ್ಸು ಶವ ಮಾತ್ರ ಅವರಿಗೆ ಕಾಣುತ್ತೆ. ಆದರೆ ಅವರಿಗೆ ಕಿಮ್ ಎಲ್ಲಿಯೂ ಕಾಣೋದಿಲ್ಲ. ಇಡೀ ಹೋಟೆಲ್ ಅನ್ನು ಹುಡುಕಲು ತನ್ನ ಟೀಮನ್ನ ಕಳಿಸ್ತಾನೆ. ಆ ರೂಮ್ನ ಪಕ್ಕದ ರೂಮ್ನಲ್ಲಿ ಅವರಿಗೆ ಮತ್ತೆರಡು ಕೊಲೆ ಪ್ರಯತ್ನಗಳು ನಡೆದಿದೆ ಎಂದು ಗೊತ್ತಾಗುತ್ತೆ. ಆ ರೂಮ್ನ ಬಾತ್ರೂಮ್ ಪೂರ್ತಿಯಾಗಿ ರಕ್ತವಾಗಿರುತ್ತೆ. ಇನ್ನು ಜೀವಂತವಾಗಿರುವ ಇಬ್ಬರು ಗಂಡ ಹೆಂಡತಿ ಕಾಣ್ತಾರೆ. ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಹಾಸ್ಪಿಟಲ್ಗೆ ಕಳಿಸ್ತಾರೆ. ನಂತರ ಡಿಯೋಂಗ್ಗೆ ಈ ರೂಮ್ನಲ್ಲಿ ಗಂಡ ಹೆಂಡತಿ ಇದ್ದರು ಎಂದು ಗೊತ್ತಾಗುತ್ತೆ. ಹೀಗೆ ಅವನು ಯೋಚನೆ ಮಾಡುವಾಗ ಆ ರೂಮ್ನ ಬೆಡ್ನ ಕೆಳಗೆ ಮತ್ತೊಂದು ಶವ ಪತ್ತೆಯಾಗುತ್ತೆ. ಇದೇಗೆ ಸಾಧ್ಯ ಎಂದು ಯೋಚನೆ ಮಾಡ್ತಾನೆ. ಈ ರೂಮ್ನಲ್ಲಿ ಇದ್ದಿದ್ದು ಗಂಡ ಹೆಂಡತಿ. ಗಂಡ ಈಗ ಬೆಡ್ನ ಕೆಳಗೆ ಶವವಾಗಿ ಪತ್ತೆಯಾಗಿದ್ದಾನೆ ಎಂದರೆ ಆಂಬ್ಯುಲೆನ್ಸ್ನಲ್ಲಿ ಹೋಗುತ್ತಿರೋದು ಕಿಮ್ ಇರಬೇಕೆಂದು ಅಂದುಕೊಳ್ತಾನೆ. ಅವನು ಅಂದುಕೊಂಡಿದ್ದು ನಿಜವಾಗಿರುತ್ತೆ. ಕಿಮ್ ಆಂಬ್ಯುಲೆನ್ಸ್ನಲ್ಲಿರ್ತಾನೆ. ಅಲ್ಲಿದ್ದ ಆ ಮಹಿಳೆಯನ್ನು ಹಾಗೂ ಒಬ್ಬ ಪೊಲೀಸ್ನನ್ನು ಕೂಡ ಆತ ಸಾಯಿಸಿ ಅಲ್ಲಿಂದ ಯಾರಿಗೂ ಸಿಗದಂತೆ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಡೇ ಪೊಲೀಸ್ ಮೀಟಿಂಗ್ ನಡೆಯುತ್ತೆ. ಆಗ ಅಲ್ಲಿಗೆ ಬರುವ ಆಫೀಸರ್ ಡಿಯೋಂಗ್ ಹಾಗೂ ಅವನ ಟೀಮ್ಗೆ ಅತಿಯಾಗಿ ಬೈತಾನೆ. ಹಾಗೆಯೇ ಆದಷ್ಟು ಬೇಗ ಕಿಮ್ನನ್ನು ಹಿಡಿಯಬೇಕೆಂದು ಅವರಿಗೆಲ್ಲ ಆರ್ಡರ್ ಮಾಡ್ತಾನೆ. ಇತ್ತ ಹೇಜು ಕಿಮ್ ಅರೆಸ್ಟ್ ಆಗಿದ್ದಾನೆ ಎಂಬ ಖುಷಿಯಲ್ಲಿರ್ತಾಳೆ. ಆದರೆ ಅವನು ಎಸ್ಕೇಪ್ ಆಗಿದ್ದಾನೆ ಎಂದು ಅವಳಿಗೆ ಗೊತ್ತೇ ಇರೋದಿಲ್ಲ. ಇತ್ತ ಕಿಮ್ ನೇರವಾಗಿ ಮಿನ್ಸು ಮನೆಗೋಗ್ತಾನೆ. ಅಲ್ಲಿ ಮಾಡಿರುವ ಬಿಯರ್ ಬಾಟಲ್ ಟ್ರ್ಯಾಪ್ ಅನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ. ಮಿನ್ಸುನನ್ನು ಕೊಂದಿದ್ದು ಯಾರು, ನಾನು ಪೊಲೀಸರ ಕೈಗೆ ಸಿಗುವಂತೆ ಮಾಡುತ್ತಿರುವ ಹುಡುಗಿ ಯಾರು ಎಂದು ತುಂಬಾ ಯೋಚನೆ ಮಾಡ್ತಾನೆ. ಎಷ್ಟೇ ಯೋಚನೆ ಮಾಡಿದರೂ ಅವಳು ಯಾರೆಂದು ಕಿಮ್ಗೆ ಗೊತ್ತಾಗೋದೇ ಇಲ್ಲ. ಕಿಮ್ನ ಫೋಟೋವನ್ನು ಪೊಲೀಸರು ವಾಂಟೆಡ್ ಲಿಸ್ಟ್ಗೆ ಸೇರಿಸಿ ಎಲ್ಲ ಕಡೆ ಹಾಕಿರ್ತಾರೆ. ಹೀಗಿರುವಾಗ ನ್ಯೂಸ್ ಪೇಪರ್ನ ಮೂಲಕ ಹೀಜೋಗೆ ಕಿಮ್ ಎಸ್ಕೇಪ್ ಆಗಿರುವ ವಿಷಯ ಗೊತ್ತಾಗುತ್ತೆ. ಅದರಿಂದ ಅವಳಿಗೆ ಅತಿಯಾದ ಕೋಪ ಬರುತ್ತೆ. ನ್ಯೂಸ್ ಪೇಪರ್ನಲ್ಲಿ ಪೊಲೀಸರಿಗೆ ಅವಮಾನವಾಗುವಂತಹ ಮಾತುಗಳನ್ನು ಕೂಡ ಬರೆದಿರ್ತಾರೆ. ಅದನ್ನು ನೋಡಿದ ಹೈಯರ್ ಆಫೀಸರ್ಗೂ ತುಂಬ ಕೋಪ ಬರುತ್ತೆ. ಅವರ ಮಾತಿನಿಂದ ತುಂಬ ಬೇಜಾರಾಗುವ ಡಿಯೋಂಗ್ ಹೊರಗಡೆ ಇರುವಾಗ ಅಲ್ಲಿಗೆ ಹೀಜು ಬರ್ತಾಳೆ. ಅವನ ಜೊತೆ ಮಾತಾಡ್ತಾಳೆ. ಮುಗ್ಧ ಜನರು ಏನು ಮಾಡಲು ಆಗದ ಸ್ಥಿತಿಯಲ್ಲಿರುವಾಗ ಧೈರ್ಯಶಾಲಿಯಾದ ನಾವು ಅವರಿಗೆ ನ್ಯಾಯ ಕೊಡಿಸಬೇಕು ತಾನೆ ಎಂದು ಅವನಿಗೆ ಕೇಳ್ತಾಳೆ. ಆ ಮಾತನ್ನು ಕೇಳಿದ ಡಿಯೋಂಗ್ಗೆ ಕಿಮ್ನನ್ನು ನಾನು ಹಿಡಿಯಲೇಬೇಕೆಂದು ಅನ್ನಿಸುತ್ತೆ. ಅವಳ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆದು ತನ್ನ ಇನ್ವೆಸ್ಟಿಗೇಷನ್ ಕೆಲಸವನ್ನ ಮುಂದುವರಿಸ್ತಾನೆ. ಇತ್ತ ಕಿಮ್ ಆ ಹುಡುಗಿ ಯಾರಿರಬಹುದು ಎಂದು ಯೋಚನೆ ಮಾಡುತ್ತಾ ಒಂದು ಸೈಬರ್ ಸೆಂಟರ್ಗೆ ಹೋಗ್ತಾನೆ. ತಾನು ಮಾಡಿರುವ ಅಷ್ಟು ಕೊಲೆಗಳ ಆರ್ಟಿಕಲ್ಗಳನ್ನು ಸ್ಟಡಿ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ 15 ವರ್ಷದ ಹಿಂದೆ ತಾನು ಕೊಲೆ ಮಾಡಿದ್ದ ಡಿಟೆಕ್ಟಿವ್ಗೆ ಒಬ್ಬಳು ಮಗಳು ಇದ್ದಳು ಎಂದು. ಅವಳೇ ಹೀಜು ಎಂದು ತಿಳಿಯುತ್ತೆ. ಆಗ ಆತ ಅವಳ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಲು ಮುಂದಾಗ್ತಾನೆ. ಅದಕ್ಕಾಗಿ ಅವನು ಆ ಸೈಬರ್ ಸೆಂಟರ್ನಲ್ಲಿ ಇರುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವನನ್ನ ಗುರುತು ಹಿಡಿತಾನೆ. ಆಗ ಕೂಡಲೇ ಆತ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಮಾಡಿದ ಕೂಡಲೇ ಡಿಯೋಂಗ್ ಮತ್ತೊಬ್ಬ ಡಿಟೆಕ್ಟಿವ್ನ ಜೊತೆ ಆ ಜಾಗಕ್ಕೆ ಬರ್ತಾನೆ. ಗನ್ನಿಂದ ಅಲ್ಲಿದ್ದವರನ್ನೆಲ್ಲ ಒಂದು ಕಡೆ ಸೇರಿಸ್ತಾನೆ. ಅವರ ಮಧ್ಯೆ ಇದ್ದ ಕಿಮ್ನನ್ನು ಹುಡುಕಾಡ್ತಾನೆ. ಕೊನೆಗೂ ಅಲ್ಲಿದ್ದ ಕಿಮ್ ಅವನಿಗೆ ಸಿಗ್ತಾನೆ. ಅವರಿಬ್ಬರ ಮಧ್ಯೆ ದೊಡ್ಡ ಜಗಳವಾಗುತ್ತೆ. ಆಗ ಡಿಯೋಂಗೇನೆ ಹೊಡೆಯುವ ಕಿಮ್ ಅಲ್ಲಿಂದ ಪುನಃ ಎಸ್ಕೇಪ್ ಆಗ್ತಾನೆ. ಹೊರಗಡೆ ನಿಲ್ಲಿಸಿದ್ದ ಅವನ ಕಾರ್ನ ಬಳಿಯೇ ಬಂದು ಅವನ ಜೊತೆ ಬಂದಿದ್ದ ಮತ್ತೊಬ್ಬ ಡಿಟೆಕ್ಟಿವ್ಗೆ ಚಾಕುವಿನಿಂದ ಚುಚ್ಚಿ ಅದೇ ಕಾರ್ನಲ್ಲಿ ಅವನನ್ನ ಕೂರಿಸ್ತಾನೆ. ಆದರೆ ಆ ಡಿಟೆಕ್ಟಿವ್ನನ್ನು ಕಿಮ್ ಸಾಯಿಸೋದಿಲ್ಲ. ಸಾಯಿಸಿದರೆ ಏನಾಗುತ್ತೆ ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಂತರ ಆ ಕಾರ್ನಿಂದಲೇ ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ. ಆಗ ಕೂಡಲೇ ಡಿಯೋಂಗ್ ತನ್ನ ಟೀಮ್ಗೆ ನನ್ನ ಕಾರನ್ನು ಟ್ರ್ಯಾಕ್ ಮಾಡಿ ಎಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಇತ್ತ ಕಿಮ್ ನೇರವಾಗಿ ಹೋಗೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಏಕೆಂದರೆ ಹೀಜು ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಿಳಿದುಕೊಳ್ಳಲು. ಮತ್ತೊಂದು ವಿಷಯವೇನೆಂದರೆ ಅದೇ ಸ್ಟೇಷನ್ ಅಲ್ಲಿ ಹೀಜು ಕೂಡ ಇರ್ತಾಳೆ. ಕಿಮ್ ಸ್ಟೇಷನ್ನ ಒಳಗೆ ಬಂದಿರೋದು ಅವಳಿಗೆ ಗೊತ್ತಾಗುತ್ತೆ. ಆದರೆ ಅವಳು ಅಲ್ಲೇ ಇದ್ದಾಳೆ ಎಂದು ಅವನಿಗೆ ಗೊತ್ತಾಗಲ್ಲ. ಆಗ ಕಿಮ್ ನಾನೊಬ್ಬ ಡಿಟೆಕ್ಟಿವ್ ಎಂಬಂತೆ ಒಂದು ಜಾಗಕ್ಕೆ ಹೋಗ್ತಾನೆ.
ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಆಫೀಸರ್ಗೆ ಈ ಕಿಮ್ ಡಿಟೆಕ್ಟಿವ್ ಅಲ್ಲ, ಒಬ್ಬ ಕಿಲ್ಲರ್ ಎಂದು ಗೊತ್ತಾಗೋದೇ ಇಲ್ಲ. ಆಗ ಕಿಮ್ ಅವನಿಂದಲೇ ಹೀಜುನ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ತಾನೆ. ಅವಳ ಮನೆಯ ಅಡ್ರೆಸ್ ಅನ್ನು ಕೂಡ ಪತ್ತೆ ಮಾಡಿಕೊಳ್ತಾನೆ. ಇತ್ತ ಹೀಜು ಅಲ್ಲಿಂದ ನೇರವಾಗಿ ಮತ್ತೊಂದು ಡಾಗ್ ಕಾಲರ್ ಅನ್ನು ತೆಗೆದುಕೊಳ್ಳಲು ಹೋಗ್ತಾಳೆ. ಇತ್ತ ಕಿಮ್ ಆ ಡಿಟೆಕ್ಟಿವ್ ಅನ್ನು ಕಾರ್ನಲ್ಲಿಯೇ ಬಿಟ್ಟು ಹೀಜುನನ್ನು ಕೊಲ್ಲಲು ಹುಡುಕಿಕೊಂಡು ಹೋಗ್ತಾನೆ. ನಂತರ ಬರುವ ಪೊಲೀಸರು ಡಿಯಾಂಗ್ ಕಾರನ್ನು ಟ್ರ್ಯಾಕ್ ಮಾಡಿ ಪತ್ತೆ ಮಾಡ್ತಾರೆ. ಚಾಕುವಿನಿಂದ ಚುಚ್ಚಿಸಿಕೊಂಡಿದ್ದ ಡಿಟೆಕ್ಟಿವ್ನನ್ನು ಆಂಬ್ಯುಲೆನ್ಸ್ನ ಮೂಲಕ ಹಾಸ್ಪಿಟಲ್ಗೆ ಕಳಿಸ್ತಾರೆ. ನಂತರ ಕಿಮ್ನನ್ನು ಹುಡುಕಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಅವರಿಗೆ ಕಿಮ್ ಡಿಟೆಕ್ಟಿವ್ನ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಹೀಜುನ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾನೆ ಎಂಬ ವಿಷಯ ಅವರಿಗೆ ಗೊತ್ತಾಗುತ್ತೆ. ಹೀಗೆ ಕಿಮ್ ಚಾಕುವನ್ನ ಹಿಡಿದು ಹೀಜು ಮನೆಗೆ ಬರ್ತಾನೆ. ಅದೇ ಚಾಕುವಿನಿಂದ ಡೋರ್ ಬೆಲ್ ಮಾಡ್ತಾನೆ. ಆದರೆ ಯಾರು ಕೂಡ ಆ ಡೋರನ್ನು ಓಪನ್ ಮಾಡೋದಿಲ್ಲ. ಆಗ ಅವನ ಹಿಂದೆಯಿಂದ ಬರುವ ಹೀಜು ಚಾಕುವಿನಿಂದ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅದೇ ರೀತಿ ಕಿಮ್ ಕೂಡ ತನ್ನ ಚಾಕುವಿನಿಂದ ಅವಳಿಗೆ ಚುಚ್ಚುತ್ತಾನೆ. ಆಗ ಹೀಜು, ನಿನಗಾಗಿ ನಾನು 15 ವರ್ಷದಿಂದ ಕಾಯುತ್ತಿದ್ದೆ ಎಂದು ಹೇಳಿ ಅವನ ತಲೆಗೆ ಗುದ್ದಿ ಅಲ್ಲಿಂದ ಪಾರ್ಕ್ನ ಕಡೆಗೆ ಓಡೋಗ್ತಾಳೆ. ಆಗ ಕಿಮ್ ಅವಳನ್ನ ಹಿಡಿಯಲು ತುಂಬಾ ಪ್ರಯತ್ನ ಪಡ್ತಾನೆ. ಇತ್ತ ಕಿಮ್ನಿಂದ ಹೀಜುನನ್ನ ಕಾಪಾಡಲು ಒಂದು ದೊಡ್ಡ ಪೊಲೀಸ್ ಟೀಮ್ ರೆಡಿಯಾಗುತ್ತೆ. ಅವರೆಲ್ಲ ಹೀಜುನ ಮನೆಯ ಕಡೆ ಹೋಗಲು ಮುಂದಾಗ್ತಾರೆ. ಇತ್ತ ಹೀಜು ಓಡೋಗುವಾಗ ಕೂಡಲೇ ಡಿಯಾಂಗ್ಗೆ ತಾನಿರುವ ಲೊಕೇಶನ್ ಅನ್ನು ಸೆಂಡ್ ಮಾಡ್ತಾಳೆ. ಒಂದು ಜಾಗದಲ್ಲಿ ಹೀಜುನನ್ನು ಹಿಡಿಯುವ ಕಿಮ್ ಅವಳನ್ನು ಅಲ್ಲಿಯೇ ಸಾಯಿಸಲು ತುಂಬಾ ಪ್ರಯತ್ನ ಪಡ್ತಾನೆ. ಆಗ ಹೀಜು ಕೈಗೆ ಸಿಕ್ಕಿದ ಕಲ್ಲನ್ನು ಎತ್ತಿಕೊಂಡು ಅವನಿಗೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ನಂತರ ಅಲ್ಲಿಂದ ಒಂದು ಜಾಗಕ್ಕೆ ಬರುವ ಹೀಜು ಅಲ್ಲಿಂದ ಓಡೋಗದೆ ಆ ಜಾಗದಲ್ಲಿದ್ದ ಉಯ್ಯಾಲೆಯ ಮೇಲೆ ನಿಂತು ತೂಗಾಡುತ್ತಿರುತ್ತಾಳೆ. ಅವಳನ್ನು ನೋಡುವ ಕಿಮ್ ಸುಮ್ಮನೆ ನಿಂತು ಬಿಡ್ತಾನೆ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಪೊಲೀಸ್ ಟೀಮ್ ಕೂಡ ಬರುತ್ತೆ. ಅವಳಿರುವ ಜಾಗದ ಬಳಿ ಹೋಗಲು ಮುಂದಾಗ್ತಾರೆ. ಇತ್ತ ಹೀಜು ಅವನ ಜೊತೆ ಮಾತಾಡ್ತಾಳೆ. ನಿನ್ನಿಂದ ಸತ್ತವರ ಸತ್ಯ ನಿನ್ನ ಜೊತೆ ಮಣ್ಣಾಗಬಾರದು. ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಕಾನೂನಿನ ಪ್ರಕಾರ ನೀನು ಶಿಕ್ಷೆಯನ್ನು ಅನುಭವಿಸಬೇಕು. ನಾನಂದುಕೊಂಡ ಕೆಲಸ ನನ್ನ ಪ್ಲಾನ್ ಪ್ರಕಾರವೇ ನಡೆದಿದೆ ಎಂದು ಹೇಳ್ತಾಳೆ. ಅವಳ ಮಾತು ಕಿಮ್ಗೆ ಅರ್ಥವಾಗಲ್ಲ. ಆಗ ಹೀಜು ತನ್ನ ಕತ್ತಿಗೆ ಮೊದಲೇ ಹಾಕಿಕೊಂಡಿದ್ದ ಡಾಗ್ ಕಾಲರ್ಗೆ ಆ ಜಾಗದಲ್ಲಿ ಮೊದಲೇ ಹಾಕಿದ್ದ ಚೈನನ್ನು ಫಿಕ್ಸ್ ಮಾಡಿಕೊಳ್ತಾಳೆ. ನಂತರ ಉಯ್ಯಾಲೆ ಆಡುತ್ತಲೇ ಹಿಡಿದಿದ್ದ ಆ ಚೈನನ್ನು ಬಿಟ್ಟು ಬಿಡ್ತಾಳೆ. ಆಗ ಆ ಕಾಲರ್ ಅವಳ ಕತ್ತಿಗೆ ಬಿಗಿದು ಹೀಜುವಿನ ಕತ್ತಿನ ಮೂಳೆ ಮುರಿದು ಹೋಗುತ್ತೆ. ಅವಳ ಉಸಿರಾಟ ಕೂಡ ನಿಂತು ಹೋಗಿ ಹೀಜು ಅಲ್ಲಿಯೇ ಸತ್ತೋಗ್ತಾಳೆ. ಅದನ್ನು ನೋಡಿದ ಕಿಮ್ಗೆ ದೊಡ್ಡ ಶಾಕ್ ಆಗುತ್ತೆ. ಆತ ಅಲ್ಲಿಂದ ಓಡೋಗದೆ ಅದೇ ಶಾಕ್ನಲ್ಲಿ ನಿಂತು ಬಿಡ್ತಾನೆ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಪೊಲೀಸ್ ಟೀಮ್ ಬರುತ್ತೆ. ಅವನ ಕೈಗೆ ಬೇಡಿಯನ್ನು ಹಾಕಿ ಕೂಡಲೇ ಅವನನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಿಯೋಂಗ್ ಬಂದು ಹೀಜುನನ್ನು ಎದ್ದೇಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಏಕೆಂದರೆ ಹೀಜು ಸತ್ತು ಹೋಗಿರ್ತಾಳೆ. ಅದರಿಂದ ಆತ ತನ್ನ ಸ್ವಂತ ಮಗಳನ್ನು ಕಳೆದುಕೊಂಡಿರುವಂತೆ ಹುಚ್ಚನಂತೆ ಕಿರುಚಾಡಿಕೊಂಡು ಜೋರಾಗಿ ಹೇಳ್ತಾನೆ. ಅದೇ ಕೋಪದಿಂದ ಕಿಮ್ಗೂ ಹೊಡಿತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಕೋರ್ಟ್ ರೂಮ್ನಲ್ಲಿ. ಕಿಮ್ ಮಾಡಿರುವ ತಪ್ಪುಗಳಲ್ಲಿ ಎಷ್ಟೋ ತಪ್ಪುಗಳಿಗೆ ಸಾಕ್ಷಿ ಕೂಡ ಸಿಕ್ಕಿರುತ್ತೆ. ಹಾಗೆಯೇ ಮಿನ್ಸುನನ್ನು ಹೀಜುನನ್ನು ಇವನೇ ಕೊಂದಿದ್ದಾನೆ ಎಂದು ಡಿಯಾಂಗ್ ಪ್ರೂವ್ ಮಾಡ್ತಾನೆ. ಈ ಆಧಾರದ ಮೇಲೆ ಎಲ್ಲ ಕೊಲೆಗಳನ್ನು ಇವನೇ ಮಾಡಿದ್ದಾನೆ ಎಂದು ಕೋರ್ಟ್ ಕಿಮ್ಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ತನ್ನ ಪ್ರಾಣವನ್ನ ಕಳೆದುಕೊಂಡು ತನ್ನ ತಂದೆಯ ಸಾವಿಗೆ ಹೀಜು ನ್ಯಾಯವನ್ನ ಈ ರೀತಿಯಾಗಿ ದೊರಕಿಸಿಕೊಳ್ತಾಳೆ. ನಂತರ ಮೂವಿಯ ಕ್ರೆಡಿಟ್ ಸೀನ್ನಲ್ಲಿ ಡಿಯಾಂಗ್ ಹೀಜುನ ಮನೆಗೋಗ್ತಾನೆ. ಹೋಗಿ ನೋಡಿದರೆ ಅವನಿಗೆ ಫ್ಲೋರ್ನ ತುಂಬ ಇರುವ ಆರ್ಟಿಕಲ್ಗಳು, ಗೋಡೆಯ ತುಂಬ ಇರುವ ನೋಟ್ಸ್ಗಳು ಕಾಣುತ್ತೆ. ಇದರಿಂದ ಅವನಿಗೆ ಗೊತ್ತಾಗುತ್ತೆ ಹೀಜು ಸುಮ್ಮನೆ ನಮ್ಮ ಜೊತೆ ಇರಲಿಲ್ಲ. ಅವಳು ಯಾರಿಗೂ ಗೊತ್ತಾಗದಂತೆ ತನ್ನ ತಂದೆಯ ಸಾವಿಗೆ ನ್ಯಾಯ ಕೊಡಿಸಲು ಹಗಲು ರಾತ್ರಿ ಪ್ರಯತ್ನ ಪಡುತ್ತಿದ್ದಳು ಎಂದು. ಅಲ್ಲಿಗೆ ಮಿಸ್ಸಿಂಗ್ ಯು ಎಂಬ ಸೌತ್ ಕೊರಿಯನ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ವಿವರಣೆ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.